ವಿಧಾನಸಭಾ ಚುನಾವಣಾ ಅಖಾಡಕ್ಕೆ ಕೊಂಡವಾಡಿ ಚಂದ್ರಶೇಖರ್. ಎರಡ್ 2028ರ ಚುನಾವಣೆಗೆ ಸ್ಪರ್ಧಿಸ್ತಾರಾ ತುಮುಲ್ ನಿರ್ದೇಶಕ? ಎರಡ್ 2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇರುವಾಗಲೇ ಕೆಲವರು ಚುನಾವಣೆಗೆ ಸ್ಪರ್ಧೆ ಮಾಡುವ ಬಗ್ಗೆ ಸುಳಿವನ್ನ ಕೊಡ್ತಿದ್ದಾರೆ. ಇದೀಗ ತುಮುಲ್ನ ನಿರ್ದೇಶಕರಾಗಿರುವ ಕೊಂಡವಾಡಿ ಚಂದ್ರಶೇಖರ್ ಅವರು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡುವ ಬಗ್ಗೆ ಸುಳಿವನ್ನ ನೀಡಿದ್ದಾರೆ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಕೊಂಡವಾಡಿ ಚಂದ್ರಶೇಖರ್, ನನ್ನ ಮೇಲೆ ವಿಶ್ವಾಸವಿಟ್ಟು ಅಧಿಕಾರ ನೀಡಿದ ಹೈನುಗಾರರನ್ನ ನಾನು ಎಂದಿಗೂ ಮರೆಯುವುದಿಲ್ಲ. ಜೊತೆಗೆ ನಾನು ಜಾರಿಗೆ ತಂದಿರುವ ಯೋಜನೆಗಳನ್ನ ಹೈನುಗಾರರು ಮರೆಯುವುದಿಲ್ಲ ಎಂಬ ವಿಶ್ವಾಸವಿದೆ ಎಂದಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ನಮ್ಮ ತಾಲೂಕಿನ ಜೆಡಿಎಸ್ ಸ್ವಲ್ಪ ಜಾಸ್ತಿ, ಬಿಜೆಪಿ ಸ್ವಲ್ಪ ಕಡಿಮೆ ಇದೆ. ಎರಡೂ ಪಕ್ಷದ ಹೈಕಮಾಂಡ್ ಹಾಗೂ ರಾಜ್ಯ ಮಟ್ಟದ ನಾಯಕರು ತೀರ್ಮಾನ ಮಾಡ್ತಾರೆ. ಎರಡೂ ಪಕ್ಷದ ಹೈಕಮಾಂಡ್ಗೆ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಎಂದು ಮನವಿಯನ್ನ ಮಾಡ್ತೇವೆ. ನನಗೆ ಬಿ ಫಾರಂ ಕೊಟ್ರೆ ನಾನೇ ಅಭ್ಯರ್ಥಿ ಎಂದು ಕೊಂಡವಾಡಿ ಚಂದ್ರಶೇಖರ್ ಹೇಳಿದ್ದಾರೆ. ಇನ್ನು ತುಮಲ್ ಅಧ್ಯಕ್ಷನಾಗಿದ್ದಾಗ ಜಾರಿಗೆ ತಂದ ಪ್ರತಿಯೊಂದು ಯೋಜನೆಯೂ ಹೈನುಗಾರಿಕೆಗೆ ಶ್ರೀರಕ್ಷೆಯಾಗಿದೆ. ನನ್ನ ಮೇಲೆ ವಿಶ್ವಾಸವಿಟ್ಟು ಅಧಿಕಾರ ನೀಡಿದ ಹೈನುಗಾರರನ್ನ ನಾನು ಎಂದಿಗೂ ಮರೆಯುವುದಿಲ್ಲ. ಜೊತೆಗೆ ನಾನು ಜಾರಿಗೆ ತಂದಿರುವ ಯೋಜನೆಗಳನ್ನ ಹೈನುಗಾರರು ಮರೆಯುವುದಿಲ್ಲ ಎಂಬ ವಿಶ್ವಾಸವಿದೆ ಎಂದಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಅನುದಾನ ಇದ್ದು ಮುಂದಿನ ದಿನಗಳಲ್ಲಿ ತಾಲೂಕು ಅಭಿವೃದ್ಧಿ ಇರುವುದು ಎಲ್ಲರಿಗೂ ಸಹ ಹೆಚ್ಚಿನದಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಸರ್ಕಾರಿ ಕ್ಷೇತ್ರದ ಜೊತೆಗೆ ಇದು ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ಸಹ ಒಂದು ಏನು ಮುಖಂಡರು ಬಯಸಿದ ಸಂದರ್ಭ ಆಶೀರ್ವಾದ ಇರಲಿ. ಇವತ್ತೇನು ನಾವು ನನಗೆ ಅಧಿಕಾರ ಕೊಟ್ಟಿದ್ದೀರಾ, ಈ ಅಧಿಕಾರದ ಲಾಭನ ಈಗಾಗಲೇ ರೈತರಿಗೆ ಉತ್ಸಾಹ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ವ್ಯವಸ್ಥೆಯನ್ನು ಆದರೆ ಅದರ ಲಾಭವನ್ನು ಸಹ ರೈತರಿಗೆ ನಮ್ಮ ತಾಲೂಕಿನ ಎಲ್ಲ ಸಮಸ್ಯೆಗಳು ಉತ್ಸಾಹ ಮಾಡ್ತೀವಿ ಅಂತೇಳಿ ಮತ್ತೊಮ್ಮೆ ತಿಳಿಸ್ತಾ ಇವತ್ತೇನು ಪ್ರಜೆಗಳು ಯೋಜನೆ ಎಲ್ಲ ಸರ್ಕಾರ ಸಂಘಗಳಿಂದ ಸಹ ಅಭಿನಂದನೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಾನು ಸಹ ನಮಗೆ ಧನ್ಯವಾದಗಳು ತಿಳಿಸ್ತಾ ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸಾಕಷ್ಟು ಜನರ ಶ್ರಮ ಇರುತ್ತೆ. ಇದಕ್ಕೆ ಶ್ರಮ ಪಟ್ಟಂತ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಹಕರಿಸುತ್ತ ಎಲ್ಲರಿಗೂ ಸಹ ಮುಖಂಡರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಆಡಳಿತ ಮಂಡಳಿಗಳಿರ್ಬೋದು, ಎಲ್ಲರೂ ಸಹ ಮತ್ತೊಮ್ಮೆ ಎಲ್ಲ ಅಭಿನಂದನೆಗಳು ಸಹ ತಿಳಿಸ್ತಾ ಇವತ್ತು ನನ್ನ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗಳ ಇನ್ನು ಈ ವೇಳೆ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಕೆಸಿ ನರಸರೆಡ್ಡಿ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜು, ಕೆಎಚ್ ಶಿವಕುಮಾರ್, ಚಂಚಾರೆಡ್ಡಿ, ಸುಮುಖ ಚಂದ್ರಶೇಖರ್, ಗುಂಡಗಲ್ಲು ಜಯರಾಮು, ಹಾಲು ಉತ್ಪಾದಕರ ಸಹಕಾರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.